ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಮಹಾತ್ಮ ಬಸವಣ್ಣನವರ ವಚನ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡು ದರ್ಶನ ಮುಕ್ತಿಗೆ, ನಿಲವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ಅರಿತವಂಗೆ. ಈ ಗ್ರಂಥದಲ್ಲಿ ಮಹಾತ್ಮ ಬಸವಣ್ಣನವರ ವಚನವಿದೆ. ಈ ವಚನದಲ್ಲಿ ಏನೆಲ್ಲ ಉದಾಹರಣೆಗಳನ್ನು ಕೊಟ್ಟು ಬರೆದಿದ್ದಾರಲ್ಲ ಬಸವಣ್ಣನವರು, ಈ ವಚನದ ಉದ್ದೇಶವೇನಪ್ಪ ಅಂದರೆ, ಈ ಭೂಮಿಯ ಮೇಲೆ ಮನುಷ್ಯ ಹುಟ್ಟಿ ಬರಲಾರದಕ್ಕಿಂತ ಮುಂಚೆ ಭೂಮಿ ಸಮಾನವಾಗಿತ್ತು, ಗಾಳಿ ಸಮಾನವಾಗಿತ್ತು, ಆಕಾಶ ಸಮಾನವಾಗಿ, ಸೂರ್ಯ ಚಂದ್ರರು ನಕ್ಷತ್ರಗಳು ಬಯಲು. ಆದರೆ ಈ ಕೆಟ್ಟ ಮಾನವ ಈ ಭೂಮಿಗೆ ಬಂದ ನಂತರ ಇಲ್ಲಿ ಮನುಷ್ಯನನ್ನು, ಅಂತರಂಗದ ದೇವನನ್ನು ಅರಿತುಕೊಂಡು ಬದುಕದೆ ಬಿಟ್ಟು ಹೊರಗಿನ ಆಡಂಬರ ಗುಡಿ ಗುಂಡಾರಗಳನ್ನು ಕಟ್ಟಿ ಅಲ್ಲೇ ದೇವರಿದ್ದಾನೆ, ಈ ಥರ ಜನರ ತಲೆಯಲ್ಲಿ ಸುಳ್ಳು ಗೊಳ್ಳು ಪಳ್ಳು ಭಾವನೆ ಹುಟ್ಟಿಸಿರುವುದರಿಂದಲೇ ಇವತ್ತು ಈ ಭೂಮಿ ಮೇಲೆ ಎಲ್ಲ ಹೊಲಸಾಗಿಬಿಟ್ಟಿದೆ. ಭ್ರಷ್ಟಾಚಾರ, ಕಳ್ಳ ಸುಳ್ಳ, ಮೋಸ, ವಂಚನೆ ತುಂಬಿ ತುಳುಕ್ತಾ ಇದೆ. ಒಂದು ವೇಳೆ ಈ ವಚನದ ಭಾವಾರ್ಥ ಸರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸುವ ಕಾರ್ಯ ಆಗಿದ್ದೇ ಆದರೆ ಇವತ್ತು ಈ ದೇಶದಲ್ಲಿ ನಿಜಕ್ಕೂ ಈ ಹಲವು ಮೂಢ ರೂಢಿ, ಹಲವು ದೈವಗಳ ಉಪಾಸನೆಯನ್ನು ಬಿಟ್ಟು ಅಂತರಂಗದ ದೇವನ ಜೊತೆ ಒಂದಾಗಿ ಯಾವ ರೀತಿ ಶರಣರು ಬದುಕಿ ತೋರಿಸಿದರಲ್ಲ, ನಾಳಿನ ಸಲುವಾಗಿ ಏನೂ ಇಟ್ಟುಕೊಳ್ಳಲಾರದೆ ಆ ಶರಣರ ವಿಚಾರವನ್ನು ಪರಿಪೂರ್ಣವಾಗಿ ಜನಮನಕ್ಕೆ ಮುಟ್ಟಿಸದೆ ವಚನಗಳ ಭಾವಾರ್ಥ ಇರ್ತಕ್ಕಂಥದ್ದು ಒಂದು, ಆದರೆ ಜನಮನಕ್ಕೆ ತಿಳಿಸ್ತಕ್ಕಂಥದ್ದು ಒಂದು ಆಗಿಬಿಟ್ಟಿರೋದ್ರಿಂದ ಇವತ್ತು ಮತ್ತೆ 893 ವರ್ಷ ಕಳೆದು ಹೋದರೂ ಕೂಡ ದೇಶದಲ್ಲಿ ಇನ್ನೂ ಸಮಭಾವ ಬಂದಿಲ್ಲ. ಇದಕ್ಕೆ ಕಾರಣಿಕರು ನಮ್ಮಂಥವರು, ವಚನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಬದುಕ್ತಕ್ಕಂಥವ್ರು ಎಂದು ಕಂಡು ಬರ್ತಾ ಇದೆ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ. ಏನನ್ನಾದರೂ ಸಾಧಿಸಬಹುದು, ಮತ್ತೇನಾದರೂ ಸಾಧಿಸಬಹುದಯ್ಯ, ತಾನು ಯಾರು ಎಂಬುದನ್ನು ಸಾಧಿಸಲಾರರು, ಕೂಡಲ ಸಂಗಮ ದೇವನ ಕರುಣೆ ಉಳ್ಳವಂಗಲ್ಲದೆ. ನೋಡಿ, ಅವತ್ತು 893 ವರ್ಷಗಳ ಹಿಂದೆ ಏನು ಬೇಕಾಗಿದ್ದು ಮನುಷ್ಯ ಸಾಧನೆ ಮಾಡ್ಬೋದಂತ. ಇವತ್ತು ಆಕಾಶದಲ್ಲಿ ಹಾರ್ತಕ್ಕಂಥ ವಿಮಾನಗಳು, ಹೆಲಿಕಾಪ್ಟರ್ಗಳು, ಮೊಬೈಲ್ಗಳು, ಎಲ್ಲ ಮಷಿನರಿಗಳು ಕಂಡುಹಿಡಿದಿದ್ದಾನೆ ಮನುಷ್ಯ. ಆದರೆ ನಾನು ಯಾರು, ನನ್ನ ಒಳಗೆ ಯಾರಿದ್ದಾರೆ ಅಂಥೇಳಿ ಈ ಜಗತ್ತಕ್ಕೆ ಯಾರಾದರೂ ಸತ್ಯವನ್ನು ತೋರಿಸ್ತಕ್ಕಂಥವ್ರು ಈ ಭೂಮಿಗೆ ಅವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಲಿಂಗ ಆಯತ ಎಂತಕ್ಕಂಥ ಒಂದು ಧರ್ಮ, ಬ್ರಹ್ಮಾಂಡದ ಕುರುಹು ಲಾಂಛನವನ್ನು ಕೊಡೋದರ ಮೂಲಕ ಇಂಥ ಮಹಾನ್ ವಚನಗಳನ್ನು ಕೊಟ್ಟಿದ್ದರೂ ಕೂಡ ಇವತ್ತು ದೇಶದಲ್ಲಿ ಸರಿಯಾಗಿ ಜನಕ್ಕೆ ಬೋಧನೆ ಮಾಡಲಾರದ ಸಲುವಾಗಿ ತಾವೂ ನಂಬುತ್ತಿಲ್ಲ, ಇನ್ನೊಬ್ಬರನ್ನು ನಂಬಿಸಲು ಬಿಡ್ತಕ್ಕಂಥದ್ದು ಇಲ್ಲ. ಈ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಅಪರಾಧಗಳು, ಭ್ರಷ್ಟಾಚಾರಗಳು, ಎಲ್ಲ ರೀತಿಯಿಂದ ಮಾನವೀಯತೆ ಎಂಬುದು ಕೆಟ್ಟು ಹೋಗಿಬಿಟ್ಟಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಭೂಮಿಯ ಮೇಲೆ ಮತ್ತೆ ಎಲ್ಲ ಜನರು ಪ್ರೀತಿ ವಿಶ್ವಾಸದಿಂದ ಕೂಡಿ ಬದುಕಲು ಒಂದೇ ಒಂದು ತತ್ವ ಈ ಭೂಮಿಯ ಮೇಲೆ ಯಾವುದಾದ್ರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಾತಿರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ವಚನಗಳು ಎಂದು ಹೇಳಲು ಇವತ್ತು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡಬೇಕಂತ ಹೇಳುತ್ತಾ
ಈ ವಚನದ ವಿಡಿಯೋ ಎಲ್ಲರ ಮನಸ್ಸಿಗೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸೋ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಬಸವ ಕಲ್ಯಾಣದ ಭೂಮಿಲಿಂದ, ಅನುಭವ ಮಂಟಪದ ಭೂಮಿಲಿಂದ ಮತ್ತೊಮ್ಮೆ ಶರಣು.